ಫಸ್ಟ್ ಡೇ ಇಂದ ಇದ್ದಿದ್ರೆ ಅಲ್ಲಿ ಇನ್ನ ಇದ್ರಲ್ಲ ನನ್ನ ಆಚೆ ಕಳ್ಸಕ್ಕೆ. ಎಲ್ಲಾದು ವಿಷಯ ಇಷ್ಟ ಆಗೋದು ಜನಕ್ಕೆ, ಬಟ್ ನಮ್ಗೆ ಒಳಗಡೆ ಇದ್ರೆ ಏನೂ ಗೊತ್ತಾಗಲ್ಲ. ನನ್ನ ಪ್ರಕಾರ ಅವ್ರ ಆಚೆನೂ ಹಂಗೆ ಇದ್ದಾರೆ ಅನ್ಸುತ್ತೆ. ಗೇಮ್ ಅರ್ಥ ಆಗಿದ್ದು ಹನುಮಂತು ಒಬ್ಬನ್ಗೇನೆ. ರಿಯಾಲಿಟಿ ಶೋ ಪ್ಯಾಟ್ರನ್ ಬ್ಯೂಟಿನೇ ಅದಷ್ಟು ಚೆನ್ನಾಗಿರುತ್ತೆ. ನೀನೇನಾದ್ರೂ ಪ್ಲಾನ್ ಮಾಡ್ಕೊಟ್ವಿ ಅಂದ್ರೆ ಡೆಫಿನೆಟ್ ಆಗಿ ಅದು ಫೇಲ್ ಆಗೇ ಆಗುತ್ತೆ. ಅವ್ನ ಮನೇಲಿ ಕ್ರ್ಯಾಕ್ ಮಾಡಿದ್ದೆ ನಾನೊಬ್ಬ, ಮಾಡೋದ್ ಬಿಟ್ಬಿಡವನ, ನಾನು ಸುಮ್ನೆ ಹಿಂಗೆ ತಿರುಗುವೆ, ಆಯ್ತಾ ಕೆಲಸ ಆದ್ರೆ ಸುಮ್ಮನೆ ಕನ್ಸಿಸ್ಟೆನ್ಸಿ ಹಂಗಿತ್ತು. ಆಮೇಲೆ ಮನೆಗೆ ಬಂದವರೆಲ್ಲ ಮಂಜುನೇ ವಿನ್ನರು ಅನ್ನೋ ರೇಂಜಲ್ಲಿ ಇದ್ದಿದ್ದ ವ್ಯಕ್ತಿ. ಅಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ನಾವೇ ಕಿರಾತ್ನಕ್ ನನ್ನ ಮಕ್ಕಳು, ನಮ್ಗಿಂತ ಅವರಲ್ಲ. ಅಲ್ಲಿ ನೀವು ಒಂದ್ ಕಡೆ ಎಲ್ಲೋ ಬೇರೆ ರಿಯಾಲಿಟಿ ಶೋಗಳನ್ನ ಆಡ್ಕೊಂಡು ಬಂದಿದ್ದೀರಾ. ಯಾವ ರೀತಿ ಬೇರೆ ರಿಯಾಲಿಟಿ ಶೋಗಳಲ್ಲೂ ಬಂದಿದ್ದು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಹೆಲ್ಪ್ ಆಯ್ತು ಅನ್ಸುತ್ತೆ? ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾಕಂದ್ರೆ ನಾನು ಮಾಡಿರೋ ಇಷ್ಟು ರಿಯಾಲಿಟಿ ಶೋ ಒಂದು ತೂಕ ಆದ್ರೆ ಬಿಗ್ ಬಾಸೇ ಒಂದು ತೂಕ ನಿಮ್ಗೆ. ಇವಾಗ ನಾನು ಇಷ್ಟು ರಿಯಾಲಿಟಿ ಶೋ ಮಾಡಿದ್ದೀನಲ್ಲ, ಈ ನೇಮು ಫೇಮ್ ಯಾವ ಶೋ ಕೊಡಕ್ಕಾಗುತ್ತೆ ಬುಜ್ಜಿ? ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಶೋ ಅದು. ಅಂದರೆ ನಾವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಸಚ್ ಶಾರ್ಟ್ ಪೀರಿಯಡ್ 70 days ಆಚೆಗಡೆ ಹೌ ಹ್ಯೂಜ್ ಆವಿ. ಅಂದರೆ ಹೋಗೋಕ್ಕಿಂತ ಮುಂಚೆ ಈ ಪುಣ್ಯಾತ್ಮನ ಹೇಳಿದ್ದು, ಎಲ್ಲರ ಮುಂದೆ ಹಿಂಗಿರೋ ಥರ ಇರಬೇಡ, ಸ್ವಲ್ಪ ಕಂಟ್ರೋಲ್ ಆಗಿರೋ, ತಗ್ಗಿ ಬಗ್ಗಿರೋ, ಅದು ಇದು ಅಂತ. ಬಟ್ ನಾನು ಹೋಗೋವಾಗಂತೂ ಡಿಸೈಡ್ ಆಗಿದ್ದೆ, ಐ ಆಮ್ ಗೋನ ಬಿ ದ ವೇ, ಐ ಆಮ್ ನಾಟ್ ಗೋನ ಫೇಕ್ ಮೈ ಸೆಲ್ಫ್. ಯಾಕೆಂದರೆ ಇವಾಗ ನಾನು ಆಚೆಗಡೆ ಹೆಂಗಿದ್ದೀನೋ ಒಳಗಡೆ ಹಂಗಿದ್ರೇನೆ ಡೆಫಿನೆಟ್ಲಿ ನಾನು ಜನಕ್ಕೆ ಇಷ್ಟ ಆಗ್ತೀನಿ. ಯಾಕಂದ್ರೆ ನನಗೆ ಐ ಹ್ಯಾವ್ ಅ ಹ್ಯೂಜ್ ಲಾಟ್ ಆಫ್ ಫ್ರೆಂಡ್ ಸರ್ಕಲ್. ಸೊ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಇಷ್ಟಪಡ್ತಾರೆ ಅಂದರೆ ವೈ ನಾಟ್ ಪೀಪಲ್ ನನ್ನ ಇಷ್ಟ ತಗೊಂತಾರೆ ಅಂತ. ಅಕಸ್ಮಾತ್ ನಾನೇನಾದ್ರು ಫೇಕ್ ಮಾಡಿದ್ರು ಒಳಗೆ, ಈ ನನ್ನ ಮಕ್ಕಳೇ ಬೈದಿರೋರು ನನ್ನ, ಏನೋ ಇಷ್ಟು ಡೋಗಳು ಮಾಡಿದೆ ಒಳಗೆ ಅಂತ. ಸೊ ಆ ಹೆಸರು ತೊಗೊಳಕ್ ನನ್ಗೆ ಇಷ್ಟ ಇರಲಿಲ್ಲ. ಆ ಭಯಕ್ಕಾದ್ರೂ ನಾನು ಹೆಂಗಿದ್ದೀನಿ ಹಂಗೆ ಇದ್ಬಿಡ್ತೀನಿ. ಯಾಕಂದ್ರೆ ಈ ನನ್ನ ಮಕ್ಳು ಮೊದಲೇ ಒಂದಿಷ್ಟು ಸಿಕ್ಕರೆ ಸಾಕು, ಇಷ್ಟು ಹೇಳ್ತಾರೆ ನನ್ನ ಬಗ್ಗೆ, ಇನ್ನಿಷ್ಟು ಕೊಟ್ಬಿಟ್ರೆ ನಾನು ಮುಗಿದ ಕತೆ. ಸೊ ಐ ವಾಸ್ ಲೈಕ್, ನಾನು ಹೆಂಗಿರ್ಬೇಕು ಹಂಗೆ ಇರ್ತೀನಪ್ಪ ಅಂತ. ಆ್ಯಂಡ್ ಲಕಿಲಿ ಇಟ್ ವರ್ಕ್ಡ್ ಔಟ್ ಫಾರ್ ಮಿ ಆ್ಯಂಡ್ ಸೋ ಮಚ್ ಆಫ್ ಲವ್ ಸ್ಟಾರ್ಟೆಡ್, ಪೀಪಲ್ ಸ್ಟಾರ್ಟೆಡ್ ವಿತ್ ಯು. ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಆ್ಯಂಡ್ ನಾನು ಹೇಳಿದೆ ಓಪನಿಂಗ್ ಅಲ್ಲೂ ರಫ್ ಆ್ಯಂಡ್ ಟಫ್ ಆಗಿ ಆಡ್ತಾರೆ, ಸಿಕ್ಕಾಪಟ್ಟೆ ಸ್ಟ್ರೈಟ್ ಫಾರ್ವರ್ಡು ಅಂತೆಲ್ಲ. ಆ್ಯಂಡ್ ನೋಡಕ್ಕೆ ಹೀಗಿದ್ದಾರೆ, ಎತ್ತರ ಗಾತ್ರ ಅದೆಲ್ಲ ಇದ್ರೂ ಯು ಹ್ಯಾವ್ ಅ ಸಾಫ್ಟ್ ಸೈಡ್ ಫಾರ್ ಯುವರ್ ಫ್ಯಾಮಿಲಿ. ಅಕ್ಷಿತಾ ಅಂತ ಬಂದರೆ ಅಥವಾ ನಿಮ್ಮ ಮಕ್ಳು ಅಂತ ಬಂದರೆ ನೀವೆಲ್ಲೋ ಒಂದು ಕಡೆ ಸಾಫ್ಟ್ ಆಗ್ತೀರಾ. ಬಟ್ ಈ ಬಿಗ್ ಬಾಸ್ ಮನೆಗೆ ಡಿಸಿಷನ್ ತಗೊಂಡ್ರಿ ಅಲ್ವಾ, ಹೋಗಬೇಕು ನಾನು ಅನ್ನೋದು. ಬಟ್ ಹೌ ಇಸ್ ಇಟ್ ಒಂದು ಸ್ವಲ್ಪ ಫ್ಯಾಮಿಲಿಯಿಂದ ದೂರ ಇರೋದು? ಇಲ್ಲ, ಎಲ್ಲರೂ ಅದನ್ನೇ ಹೇಳಿದ್ರು, ಫಸ್ಟ್ ಹೋಗು ನೀನು ಅಂತ. ಬಿಕಾಸ್ ದೇ ವಾಂಟೆಡ್ ಮೀ ಟು ಕಮ್ ಔಟ್ ಇನ್ ಫೇಮ್. ಯಾಕಂದರೆ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಇವಾಗ ನಮ್ಮ ಧನ್ರಾಜ್ ಆಗಿರಲಿ, ಲಾಸ್ಟ್ ಸೀಸನ್, ಅದೇ ಈ ಸೀಸನ್ ಧನ್ರಾಜ್ ಅಲ್ಲ, 7th ಸೀಸನ್ ಧನು, ಅವನಾಗಿರ್ಲಿ, ನಮ್ಮ ರಾಜೀವ ಆಗಿರಲಿ, ಆಮೇಲೆ ಶಾಲು ಆಗಿರಲಿ, ಪ್ರತಿಯೊಬ್ಬರು ಏನಂತಿದ್ರು, ನೀನು ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟು, ನೀನು ಒಳಗೆ ಹೋಗಲೇಬೇಕು. ಪ್ರತಿಯೊಬ್ಬರು ಡೈರೆಕ್ಟರ್ಗೆ ಹೇಳ್ತಾ ಇದೆ ಅದೇ ಮಾತು, ಸರ್ ಹಿ ಈಸ್ ಅ ಮೆಟೀರಿಯಲ್ ಫಾರ್ ಬಿಗ್ ಬಾಸ್. ಅದೆಲ್ಲೋ ಒಂದು 3-4 ಸೀಸನಿಂದ ನನ್ನ ಹೆಸರಿದ್ದು, ಇನ್ನೇನು ತೊಗೊತಿರ್ಲಿಲ್ಲ. ಆಮೇಲೆ ಈ ಸೀಸನ್ ಅಷ್ಟೇ ದೇವ 50-50 ಅಬೌಟ್ ಮೀ ಓನ್ಲಿ. ಅಂದರೆ ಅವ್ರಿಗೆ ಮೈಂಡಲ್ಲಿ ಇದ್ದಿದ್ದೇನು, ರಜತ್ ಇಸ್ ಲೈಕ್ ವಾಟರ್, ಅವ್ನು ಎಲ್ಲಾಗೂ ಅಡ್ಜಸ್ಟ್ ಆಗ್ಬಿಡ್ತಾನೆ, ಅವನು ಆ ಥರ ಅಲ್ಲ ಅಂತ. ನಾನು ಸರ್ ನಿಮ್ಗೆ ಯಾರು ಸರ್ ಇಷ್ಟು ಒಳ್ಳೇದು ಹೇಳಿದ್ದು ನನ್ನ ಬಗ್ಗೆ, ನಾನು ಅಷ್ಟು ಒಳ್ಳೆಯವನಲ್ಲ ಸರ್ ಅಂತ. ಸೊ ದೇ ಲೈಕ್, ಅದೇ ಸರ್ ನನ್ನ ಒಳಗೆ ಕಳ್ಸೋವಾಗ ಹೇಳಿದ್ರು, ಐ ಹ್ಯಾವ್ ಅ ಬ್ಲೈಂಡ್ ಬಿಲೀಫ್ ಇನ್ ಯು, ಪ್ರೂವ್ ಯುವರ್ ಸೆಲ್ಫ್ ಆ್ಯಂಡ್ ಪ್ರೂವ್ ಇಟ್ ಟು ಮೀ ಆಲ್ಸೋ ಅಂತ. ನಾನು ಆಚೆ ಬಂದ ಫಸ್ಟ್ ಕ್ವಶನ್ ಅದೇ ಕೇಳಿದ್ದು ಸರ್ ಡಿಡ್ ಐ ಅಂತ. ಯು ಹ್ಯಾವ್ ಡನ್ ವಾಟ್ ಮೋರ್ ವಿ ಎಕ್ಸ್ಪೆಕ್ಟೆಡ್. ಆಚೆ ಬಾಪ್ಪ ನಿಮಗೆ ಗೊತ್ತಾಗುತ್ತೆ. ಸಚ್ ಹ್ಯೂಜ್ ರೆಸ್ಪಾನ್ಸ್ ಆಚೆಗಡೆ. ಆ್ಯಂಡ್ ನಾವು ಸುದೀಪ್ ಸರ್ ಬಗ್ಗೆ ಮಾತಾಡ್ತಿದ್ವಿ, ಎಲ್ಲೋ ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ ಅವರು, ದಟ್ ಅವ್ರು ನೆಕ್ಸ್ಟ್ ಸೀಸನಿಂದ ಬಹುಶಃ ಹೋಸ್ಟ್ ಮಾಡದೆ ಇರಬಹುದು ಅನ್ನೋದು. ಒಂಥರ ನಾವೀಗ ಹೆಂಗಾಗ್ಬಿಟ್ಟಿದೀವಿ ಅಂದರೆ ಅದು ನಂಬದ್ ಬೇಡ, ತಲೆ ಒಂದು ನಿಮಿಷ ನೆಕ್ಸ್ಟ್ ಸೀಸನ್ ಬರೋವರೆಗೂ ನೋಡೋಣ ಅನ್ನೋ ಥರ ಇದ್ದೀವಿ. ಇನ್ ಕೇಸ್ ಹಾಗಾದರೆ ಹೇಗಿರ್ಬೋದು ಬಿಗ್ ಬಾಸ್ ವಿತೌಟ್ ಸುದೀಪ್ ಸರ್? ಅದನ್ನ ಇಮ್ಯಾಜಿನ್ ಮಾಡ್ಕೊಳೋದು ಬೇಡ. ಬಿಕಾಸ್ ಲೈಕ್ ನೋಡಿ, ನನಗೆ ಇನ್ನೊಂದೇನು ಬೇಜಾರಿರುತ್ತೆ ಅಂದರೆ, ನೆಕ್ಸ್ಟ್ ಸೀಸನ್ ಸರ್ ಹೋಸ್ಟ್ ಮಾಡಿದ್ರೆ ನನಗೆ ಎಷ್ಟು ಹೊಟ್ಟೆ ಉರಿಬೋದು. ಅಂದರೆ ನಾನು ನಾನು ವೈಲ್ಡ್ ಕಾರ್ಡ್ ಹೋಗಿದೆ ಸರ್ಗೆ, ಅಂದರೆ ನೆಕ್ಸ್ಟ್ ವರ್ಷ ಅವ್ರು ಮಾಡದೆ ಹೋಗ್ಬಿಟ್ರೆ ಏನಪ್ಪ ಅಂದರೆ, ಇವಾಗ ನನ್ನ ಜೊತೆ ಇದ್ದವರೆಲ್ಲ ಹೋಗಿ ಬಂದ್ಬಿಟ್ಟವ್ರೆ ಬಿಗ್ ಬಾಸ್ಗೆ. ಸೊ ಸುದೀಪ್ ಸರ್ ಇದ್ದಾಗಲೇ ಹೋಗಿ ಬಂದ್ಬಿಟ್ಟಿದ್ದಾರೆ. ನಾನು ನೆಕ್ಸ್ಟ್ ಸೀಸನಲ್ಲಿ ಅವ್ರು ಮಾಡ್ತಾರೋ ಮಾಡಲ್ವೋ ಆ ಡೈಲಾಮಲ್ಲಿ ಯಾಕಿರೋಣ, ವೈಲ್ಡ್ ಕಾರ್ಡ್ ಆದ್ರೂ ಪರವಾಗಿಲ್ಲ ಹೋಗ್ಬಿಡೋಣ ಅಂತ ಹೋದವನು. ಬಟ್ ಇವಾಗ ನೆಕ್ಸ್ಟ್ ವರ್ಷದಿಂದ ಅವರೇ ಮಾಡಬೇಕು. ಬಟ್ ಆದರೆ ಅದೊಂದು ನನಗೆಲ್ಲೋ ಬೇಜಾರಿರುತ್ತೆ, ಸಾರ್ ಮಾಡ್ಬಿಟ್ರಲ್ಲ ಸರ್, ಅದು ತಾಳ್ಮೆಯಿಂದ ಸೊ ಬಟ್ ಅವರೇ ಮಾಡಬೇಕು. ಬಿಕಾಸ್ ಲೈಕ್ ಆ ಶೋ ಸಚ್ ಹ್ಯೂಜ್ ಶೋನ ಹ್ಯಾಂಡಲ್ ಮಾಡೋ ಏಕೈಕ ವ್ಯಕ್ತಿ ಸುದೀಪ್ ಸರ್. ಯಾರು ಇವಾಗ ನೆಕ್ಸ್ಟ್ ಅದಕ್ಕಿಂತ ದೊಡ್ಡ ಸ್ಟಾರ್ ಮಾಡ್ಬೋದು, ಅದಕ್ಕಿಂತ ದೊಡ್ಡ ಸ್ಟಾರ್ ಮಾಡದೇ ಇರ್ಬೋದು, ಬಟ್ ಯು ಹ್ಯಾವ್ ದಟ್ ಆರಾನೋ, ಆ ಆರಾನ ಕರ್ಕೊಂಡು ಹೋಗೋದು ಯಾರ ಕೈಲೂ ಅಷ್ಟು ಈಸಿ ಆಗಿಲ್ಲ. ವೆನ್ ಯು ಆ ಹೋಸ್ಟ್ ಮಾಡೋವಾಗ ಕಂಟೆಸ್ಟೆಂಟ್ಸು ಭಯ ಬೀಳಬೇಕು ಹೋಸ್ಟ್ಗೆ, ಅವಾಗಲೇ ಶೋ ಹಿಟ್ ಆಗೋದು. ಆ ತಾಕತ್ತಿರೋದು ಸುದೀಪ್ ಸರ್ಗೆ ಮಾತ್ರ. ಕಣ್ಣಲ್ಲೇ ಗಾಬರಿ ಇಕ್ಸ್ಬಿಡ್ತಾರೆ. ಅದು ಐ ಥಿಂಕ್ ಅದು ಅವರ ಬರೋದು ಕಷ್ಟ ಇದೆ.
ಆ್ಯಂಡ್ ಇವಾಗ ನಿಮ್ಮ ಒಂದು ಪರ್ಸ್ನಲ್ ಲೈಫ್ ಜರ್ನಿ ಇರುತ್ತೆ, ಅದ್ರ ಜೊತೆಗೆ ಬೇರೆ ರಿಯಾಲಿಟಿ ಶೋಸ್ ಮಾಡ್ಕೊಂಡು ಬಂದಿದ್ದೀರಾ ಆ್ಯಂಡ್ ಬಿಗ್ ಬಾಸ್ಗೆ ಎಂಟರ್ ಆಗ್ತೀರಾ. ಆಸ್ ರಜತ್, ನಿಮ್ಮ ಒಂದು ಪರ್ಸನಲ್ ನಾಲೆಡ್ಜ್ನ ನೋಡಿ ಹೊರಗಡೆಯಿಂದ ಈ ಬಿಗ್ ಬಾಸ್ ಕಾರ್ಯಕ್ರಮ ಅಂದ್ರೆ ಹೀಗೆ, ಇದು ಬಿಗ್ ಬಾಸ್ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಆ ಥರ ತುಂಬ ಜನಕ್ಕೆ ಡೌಟ್ಗಳಿದೆ. ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಕೇಳಿದ್ರೆ ಒಳಗೆ ಎಣ್ಣೆ ಕೊಡ್ತಾರಾ ಅಂತ. ಒಗ್ರ ನನ್ನ ಮಕ್ಳು ಎಣ್ಣೆ ಅಂತೆ, ಸಿಗರೇಟೇ ನಮ್ಗೆ 5 ಕೊಡ್ತೀವಿ ಬುಜ್ಜಿ, ನಮ್ಗೆ 5 ಕೊಡ್ತಾ ಇದ್ದಿದ್ದು. ಅಲ್ಲ ಓಪನ್ ಆಗಿ ಹೇಳಕ್ಕೇನು, ನಮ್ಗೆ ಇದ್ದಿದ್ದ ಕಷ್ಟಗಳು ವಸಿ ಎಲ್ಲ 5 ಕೊಡ್ತಿದ್ರಲ್ಲ, ನಾನು ಬಿಗ್ ಬಾಸ್ ಗೆಲ್ತಿದ್ದು 2 ಕೊಡಿ. ಅಯ್ಯೋ ಭಗವಂತನೇ, 5 ಕೊಡ್ತಾ ಅದಕ್ಕೆ ಒದ್ದಾಡ್ತಾ ಇದ್ವಿ ನಾವು. ಅದೇನಾಗೋದು ಗೊತ್ತಾ, ಸಮ್ಟೈಮ್ಸ್ ನಾವು ಎಷ್ಟೋ ಕಷ್ಟಪಟ್ಟು ಮಾಡಿರ್ತೀವಿ, ಟಾಸ್ಕ್ ಸೋತ್ ಬಿಡ್ತೀವಿ, ಇದು ಖಾಲಿ ಆಗ್ಬಿಟ್ಟಿರುತ್ತೆ. ಎಂತ ಟೆನ್ಷನ್ ಗೊತ್ತಾ ಅವಾಗ. ಪಕ್ಕದಲ್ಲಿರೋ ಭಿಕ್ಷೆ ಕೇಳೋಣ ಅಂದ್ರೆ ಆ ನನ್ ಮಗನೇ ಕಾಯ್ತಾ ಇರ್ತಾನೆ ಕೇಳಕ್ಕೆ, ಅವ್ರ ಜೊತೆ ಜಗಳ ಆಡಿರ್ತೀವಿ. ಅದೊಂದು ಟಾಸ್ಕ್ ಅಲ್ಲಿ ಹೊಡೆದ ಒಂದೊಂದ್ಸತಿ ಏನಾಗ್ಬಿಡೋದು ಗೊತ್ತಾ, ನಾವು ಇವನ ಹತ್ರ ಕೇಳೋಣ ಅಂದ್ರೆ ಅವನೇ ನಮ್ಮ ಮಕ್ಕ ನೋಡ್ತಾ ಇರ್ತಾನೆ ಇದ್ಯಾ ಅಂತಾನೆ. ಇನ್ನೊಂದೇನು, ಹಿಡ್ಕೊಂಡಿರೋ ಏನ್ ಮಾಡ್ತಾನೆ, ನಮ್ಮ ಹತ್ರ ಜಗಳ ಆಡ್ಬಿಟ್ಟಿರ್ತಾನೆ, ಅವನೇ ಕೇಳೋದ್ ಗುರು ಅಂತ. ಓಸಿ ಕಷ್ಟ ಅಲ್ಲ, ಬಿಗ್ ಬಾಸ್ ನ ಕೇಳಿದ್ರೆ ಕೊಡಲ್ಲ. ಸೊ ಇಟ್ ವಾಸ್ ಹ್ಯೂಜ್. ಅದೇ ಹೇಳೋದು ಹೆಂಗೆ ಅಂದ್ರೆ ತುಂಬಾ ಕಷ್ಟ ಇದೆ ಒಳಗೆ ಬದುಕೋದು. ಇಟ್ಸ್ ನಾಟ್ ಸೋ ಈಸಿ. ನೀ ಎಲ್ಲಾ ತ್ಯಾಗ ಮಾಡ್ಬಿಟ್ಟು ಗುರು ನಂದು ಗೋಲೆ ಇದು ಗುರು ಅಂತ ನೀನು ಹೋದ್ರೆ ಮಾತ್ರ ಗೆದ್ಕೊಂಬರಕ್ಕೆ ಸಾಧ್ಯ. ಅದು ಬಿಟ್ಟು ನೀನು ನಿನಗೆ ಆಸೆಗಳು ತುಂಬ ಇದ್ದು, ನಿನಗೆ ಆಚೆ ಪ್ರಪಂಚದಲ್ಲಿ ಜಾಸ್ತಿ ಕನೆಕ್ಷನ್ ಇದ್ದು ನೀನು ಒಳಗೋಗಿ ಬದುಕ್ತೀನಿ ಅಂದ್ರೆ ಇಟ್ಸ್ ನಾಟ್ ಸೋ ಈಸಿ. ವೆರಿ 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 ಟಫ್. ಒಂದೊಂದ್ಸತಿ ಊಟನೇ ಇರಲ್ಲ. ನಾನು ಹೋಗೋಕ್ಕೆ ಹಿಂದಿನ ವಾರ ತ್ರಿವಿಕ್ರಮ್ ಎಲ್ಲ ಖಾರ ಪುಡಿ ಅನ್ನ ತಿಂದಿದ್ದಾರೆ. ಸೊ ಆ ಥರ ಊಟನೇ ಇರಲ್ಲ. ನೀನು ಟಾಸ್ಕ್ ಆಡು, ಹೊಡೆದಾಡು, ಗೆಲ್ಕೊ, ನಿನ್ ತಾಕತ್ತಿದ್ರೆ ಅಷ್ಟೇ, ನಾವಂತೂ ಕೊಡಲ್ಲ. ಆ ಥರ ಏನು ಮಾಡ್ತೀಯಾ? ಸೊ ತುಂಬಾ ಕಷ್ಟ ಇದೆ ಒಳಗೆ. ಇಟ್ಸ್ ನಾಟ್ ಹೇಳ್ದಷ್ಟಂತೂ ಈಸಿ ಇಲ್ಲ. ಆಮೇಲೆ ಎಲ್ಲರೂ ಅನ್ಕೊಂತಾರೆ ಈ ಶೋ ಸ್ಕ್ರಿಪ್ಟೆಡು, ಆಮೇಲೆ ಇವ್ರಿಗೆಲ್ಲ ಫೆಸಿಲಿಟೀಸ್ ಒಳಗೆ ಕೊಡ್ತಾರೆ, ಮೂವಿಗಳು ನೋಡ್ತಾರೆ, ಬೇಕಾದಾಗ ನಿದ್ದೆ ಮಾಡಕ್ಕೆ ಬಿಡ್ತಾರೆ, ನಮಗೆ ಮಾತ್ರ ಈ ಥರ ಡೌಗಳು ತೋರಿಸ್ತಾರೆ ಅಂತ ಯಾವುದೇ ಕಾರಣಕ್ಕೂ ಇಲ್ಲಪ್ಪ. ತುಂಬ ಕಷ್ಟ ಇದೆ ಒಳಗಡೆ. ನಾನು ಒಂದೊಂದ್ಸತಿ ನಿದ್ದೆ ಬಂದ್ಬಿಡೋದು ಬುಜ್ಜಿ, ಮಧ್ಯಾಹ್ನ ಚೆನ್ನಾಗಿ ತಿನ್ಬಿಟ್ಟಿರುವೆನಾ. ಗೌತಮಿ ಒಂದೊಂದ್ಸತಿ ಗೌತಮಿ ಆಮೇಲೆ ಆಯುಷು ಎಲ್ಲ ಒಂದೊಂದ್ಸತಿ ಒಳ್ಳೆ ಪಲಾವ್ ಮಾಡ್ಬಿಡೋರು. ನನಗೆ ಹೊಟ್ಟೆ ಹಸಿ ಚೆನ್ನಾಗಿ ತಿನ್ಬಿಡುವೆ, ನಿದ್ದೆ ಮಾಡ್ಬಿಡುವೆ. ಸಾಂಗ್ ಹಾಕೋರು ಎದೆ ಹೊಡ್ಕೊಳೋದು ಗೊತ್ತು, ಆ ಸೌಂಡ್ದೆಲ್ಲ ಎದೆ ಹೊಡ್ಕೊಂತ ಇದ್ದು. ಈ ನನ್ನ ಮಕ್ಕಳು ಅದೇ ರೀಸನ್ ಕೊಡ್ತಾರೆ, ನಿದ್ದೆ ಮಾಡ್ದ ಮನೇಲಿ ನಾಮಿನೇಷನ್ ಅಂತಾರೆ. ಇವ್ರುಗಳ ಹತ್ರ ಸಿಗಾಕೊಂಡಲ್ಲಪ್ಪ, ಆ ಭಯ ಅಷ್ಟೇ. 1.5 ಗಂಟೆ ನೋಡ್ತೀವಿ ನಾವು ನಿಜವಾಗ್ಲೂ. ಬಟ್ ನಮ್ಗೆ ಎಷ್ಟು ಮಟ್ಟಿಗೆ ನಮ್ಗೆ ತೋರಿಸ್ಬೇಕು ಅಷ್ಟು ಎಡಿಟ್ ಮಾಡಿ ಅವ್ರು ನಮ್ಗೆ ಹಾಕಿರ್ತಾರೆ. ಬಟ್ ಡೆಫಿನೆಟ್ಲಿ ನೀವು ಹೇಳ್ದಂಗೆ 24 hours ಅಲ್ಲಿರೋದು ಇಸ್ ನಾಟ್ ಎಟ್ ಆಲ್. ನೋಡಿದ ಮಕ್ಕಳುಗಳೇ ನೋಡ್ಬೇಕು, ಜಗಳಗಳಾಗ್ಬಿಟ್ಟಿರುತ್ತೆ. ಅಲ್ಲಿ ಹೆಂಗ್ ಕಾಂಪ್ರಮೈಸ್ ಮಾಡ್ಕೊಳೋದು. ಅಕಸ್ಮಾತ್ ಚಪಾತಿ ಎಲ್ಲ ಖಾಲಿ ಆಗ್ಬಿಡುತ್ತೆ, 3 ಚಪಾತಿ ಒಬ್ಬರಿಗೆ ಅಷ್ಟೇ ಸಿಗೋದು ನೈಟ್. ನಿನಗೆ ನಾನೇನ್ ಮಾಡುವೆ, ಮೋಕ್ಷಿ ಹತ್ರ ಅವಳು ತಿನ್ನೋದು 2 ಚಪಾತಿ, ಒಂದು ಮೋಕ್ಷಿ ಹತ್ರ ದಾನ ಒಂದು. ಆಮೇಲೆ ಇಲ್ಲಿ ಯಾರನ್ನ ಜಗಳ ಆಡ್ದಿರೋರ ಹತ್ರ ಒಂದು ಇಸ್ಕೊಂತ ಇದ್ದೆ. 5 ಚಪಾತಿ ಹೆಂಗಾದ್ರೆ ನೈಟ್ ನಾನು ಮಾಡ್ಕೊತಾ ಇದ್ದೆ. ಆಮೇಲೆ 5 ಚಪಾತಿ ಅಂತೂ ಹೆಂಗಾದ್ರು ನಾನು ಮಾಡ್ಕೊಂಡು ದಿನ. ಇನ್ನೊಂದ್ಸತಿ ಹೊಟ್ಟೆ ಹಸ್ಬಿಡೋದು ಗೊತ್ತಾ, ಮುಂಜು ಹತ್ರ ಜಗಳ ಆಡ್ಬಿಟ್ಟು ಅವ್ನು ಚಪಾತಿ ಹಿಡ್ಕೊಂಡಿರೋನು ಹೆಂಗ್ ಕೇಳ್ತೀಯಾ. ಅವನೊಂದ್ಸತಿ ಮರ್ಯಾದೆ ಬಿಟ್ಟಲ್ಲ ಕಡೆ ಚಪಾತಿ ಕೊಡಲಿ ಆಯ್ತು ಅಂತ. ಆ ಥರ ಎಲ್ಲ ಸಿಚುವೇಶನ್ಸ್ ಇದೆ. ಇಷ್ಟ ಆಗ್ತೀರ. ಸೊ ಆ ಥರ ಕಷ್ಟ ಅನುಭವಿಸಿದೀವಿ ಒಳಗೆ. ಇಟ್ಸ್ ವೆರಿ ಟಫ್. ಅದ್ ಹೆಂಗೆ ಈ ಧೈರ್ಯ, ಈ ತರ ಜಗಳ ಆಡಿದ್ರು ಪರಲ್ಲ, ಅವ್ರ ತಂದೆ ತಾಯಿ ಬಂದಿದ್ದಾರೆ ಮನೆಗೆ, ಅವ್ರ ಮುಂದೆನೆ ಏನ್ ಸಖತ್ತಾಗಿದ್ದಾರೆ ನಿಮ್ ಮಕ್ಕಳು, ಹೆಂಗೆ ಸ್ಟ್ರೈಟ್ ಫಾರ್ವರ್ಡ್? ನಾನು ನಿಮ್ಮ ಅಮ್ಮನಿಗೂ ಹೇಳಿಲ್ವಾ ಇಬ್ರು ಮಕ್ಕಳು ಸಖತ್ತಾಗೋದಂತ? ಹೇಳಿದ್ರ, ನಮ್ಮ ಅಮ್ಮನೂ ಹೇಳ್ಬಿಟ್ಟು ಕಳ್ಸಿದ್ದಾರೆ, ರಜಿತಿಗೆ ನನಗೊಂದು ವಿಡಿಯೋ ಕಾಲ್ ಮಾಡಿ ನಾನು ಮಾತಾಡ್ಬೇಕು ಹಂಗೆ ಇಷ್ಟ ಹೇಳಿ ಕಳ್ಸಿದ್ದಾರೆ. ಎನಿವೆ, ಬಟ್ ಅದೇ ಐ ಗೆಸ್ ಆ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಯಾರಿಗೂ ಇರಲಿಲ್ಲ ಬಿಗ್ ಬಾಸ್ ಮನೆಯೊಳಗೆ. ಈ ಸೀಸನ್ ಕಂಟೆಸ್ಟೆಂಟ್ಸ್ ತೆಗೆದು ನೋಡಿದಾಗ ಯು ಆರ್ ಸೋ ಸ್ಟ್ರೈಟ್ ಫಾರ್ವರ್ಡ್, ಅನ್ಸಿದ್ನ ಹೇಳ್ತಿದ್ದೀರಾ ಅಂತ ಎದ್ದು ಕಾಣ್ತಿತ್ತು. ಏನು ಬಿಗ್ ಬಾಸ್ ಶೋ ಒಂಥರ ಯಾಕೆ ಈ ಆಟ ಆಡಬೇಕು ಅನ್ಸುತ್ತೆ ನಿಮಗೆ? ಅದೇ ಇವಾಗ ಜೀವನದಲ್ಲಿ ನಾವು ಎಷ್ಟೇ ಮಾಡ್ಕೊಂಡು ಬಂದ್ರೂ ನಿಮ್ಗೆ ಎಕ್ಸ್ಪೋಜರ್ ಅಂತ ಸಿಗಲ್ಲ ಬುಜ್ಜಿ. ಇವಾಗ ನಾವು ಹಲವಾರು ಶೋ ಮಾಡಿದ್ದೀವಿ ಹೌದು, ಬಟ್ ಈ ರೇಂಜ್ಗೆ ಎಕ್ಸ್ಪೋಜರು, ಆಮೇಲೆ ನಾವು ಇಷ್ಟು ವರ್ಷ ಕಷ್ಟಪಡ್ತಾರದು ಯಾಕೆ, ಸೈಕಲ್ ಹೊಡಿತಾರದು ಯಾಕೆ ಇಂಡಸ್ಟ್ರಿಲಿ, ಫಾರ್ ದಿಸ್ ನೇಮ್, ದಿಸ್ ಫೇಮ್, ದಿಸ್ ಲವ್ ಓನ್ಲಿ ಅಲ್ವಾ. ಸೊ ಅದನ್ನ ಕೊಡೋಕ್ಕೆ ಏಕೈಕ ತಾಕತ್ತಿರೋ ಶೋ ಅಂದರೆ ಬಿಗ್ ಬಾಸೇ. ಯು ಗೆಟ್ ಇನ್ ಟು ದ ಶೋ, ಬಿ ದ ವೇ ಯು ಆರ್. ಜನಕ್ಕೆ ಇಷ್ಟ ಆಯ್ತಾ ತಲೆ ಮೇಲೆ ಹೊತ್ತಿ ಮೆರೆಸ್ತಾರೆ, ಇಲ್ಲ ಉಗಿದು ಆಚೆ ಆಡ್ತಾರೆ. ಅದು ಎಲ್ಲದಕ್ಕೂ ರೆಡಿ ಇದೆ, ಹೋಗ್ಬೇಕು ಅಷ್ಟೇ. ಆ್ಯಂಡ್ ಹೊರಗೆ ಬಂದಮೇಲೆ ಅದೇ ಎಲ್ಲರೂ ಹೇಳ್ತಿದ್ರು ಅವ್ರು ಬಂದು ನೋಡಲಿ, ಅವ್ರಿಗೆ ಗೊತ್ತಾಗುತ್ತೆ ಹೇಗೆ ಜನ ಇಷ್ಟಪಡ್ತಿದ್ದಾರೆ ಅಂತ. ಯಾವ್ದಾದ್ರು ಒಂದು ತುಂಬ ಸ್ಪೆಷಲ್ ಮೂಮೆಂಟ್ ಅಂತ ಆಗಿದ್ದಿದ್ಯಾ ಇವತ್ತುವರೆಗೆ? ಅದೇ ಬಂದಿದ ತಕ್ಷಣ ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಚಾಮುಂಡಿ ಬೆಟ್ಟಕ್ಕೆ. ಅಲ್ಲಿ ನನಗೆ ಹುಷಾರಿಲ್ಲ, ನಿಂತ್ಕೊಳಕ್ಕೂ ಶಕ್ತಿ ಇರಲಿಲ್ಲ. ಬಟ್ ಜನ ತೋರಿಸಿದ ಪ್ರೀತಿಗೆ ಟ್ರಸ್ಟ್ ಮೀ 1.5 hours ಸುಮ್ಮನೆ ನಿಂತಿದ್ದೀನಿ ನಾನು. ಎಲ್ಲಾರನ್ನೂ ಮಾತಾಡಿಸ್ಬಿಟ್ಟೆ ಬಂದೆ ಹೊರತು
ಬಿಟ್ಟು ಅಲ್ಲಿ ಹಂಗೆ ಆಗೋದು ಇಲ್ಲ ಸಡನ್ನಾಗಿ ನನಗೆ ಆಗ್ತಾ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಬಟ್ ಆದರೆ ಅವ್ರಿಗೆ ನಾವು ಸಿಗೋದೇ ಯಾವಾಗಲೂ ಒಂದ್ಸತಿ. ಸೊ ಹಂಗಿದ್ದಾಗ ಆ ಪ್ರೀತಿ ಅವ್ರು ತೋರಿಸ್ತವ್ರೆ ಅಂದಾಗ ಐ ಎಂಜಾಯ್ಡ್ ಈಚ್ ಆ್ಯಂಡ್ ಎವ್ರಿ ಬಿಟ್ ಆಫ್ ಇಟ್ ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್ ಈ ಥರ ಒಂದು ಪ್ರೀತಿ ಕೊಡ್ತಾ ಇರೋದಕ್ಕೆ. ಅದನ್ನು ಯಾವತ್ತಿದ್ರೂ ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ನೀವು ಶಕ್ತಿ ಇಲ್ಲ ಅಂತಿದ್ರೆ ಅವರೇ ಕೊಟ್ಬಿಡ್ತಾರೆ. ಹೌದು, ಅಲ್ಲಿ ನಿಂತ್ಕೊಳ್ಳೋಕೆ 1.5 ಗಂಟೆ ಹೌದು ನೀಟಾಗಿ ಕೊಟ್ಬಿಡ್ತಾರೆ. ಆಮೇಲೆ ನಾವು ಅದನ್ನ ದಾಟಿ ಹೋಗೋಕ್ಕೂ ಮನ್ಸು ಬರಲ್ಲ ನಮಗೆ. ಮಾತಾಡ್ಸ್ರಿ ಆಯ್ತು ಪರವಾಗಿಲ್ಲ ನಿಂತ್ಕೊಳ್ಳಿ ಅಂತ ಅದನ್ಸುತ್ತೆ. ಅಂಡ್ ನಾವು ನಿಮ್ಮನ್ನ ಕಂಟೆಸ್ಟೆಂಟ್ ಆಗಿ ನೋಡಿದೀವಿ, ಬೇರೆಯವ್ರನ್ನೂ ಕಂಟೆಸ್ಟೆಂಟ್ ಆಗಿ ಆಸ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ ನೋಡಿದೀವಿ. ನೀವು ಅವ್ರಿಗೆ ಒಬ್ಬ ಕೋ ಕಂಟೆಸ್ಟೆಂಟ್ ಆಗಿದ್ರಿ. ಅವ್ರ ಹೆಸರುಗಳು ಹೇಳ್ತಾ ಹೋಗ್ತೀನಿ, ಅವ್ರಿಗೆಲ್ಲ ನೀವು ಒಂದು ವರ್ಡಲ್ಲಿ ಅವ್ರಿಗೆ ಈ ತರ ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ರನ್ನ, ಒಂದು ಅಡ್ಜೆಕ್ಟಿವ್ ಕೊಟ್ಟಂಗೆ ಅಥವಾ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಅವ್ರನ್ನ ಏನ್ ಹೇಳ್ತೀರಾ ನೀವು ಅವ್ರಿಗೆ ಅಂತ. ಮೊದಲ ಕಂಟೆಸ್ಟೆಂಟ್ ತ್ರಿವಿಕ್ರಮ್. ಡ್ಯಾಶಿಂಗ್ ಮಾಸ್ಟರ್ ಮೈಂಡ್. ಚೈತ್ರ ಕುಂದಾಪುರ. ಒಳ್ಳೆ ವ್ಯಕ್ತಿ, ಸಂಜೆ ಮೇಲೆ ಸಿಗ್ಬೇಡಿ. ಹನುಮಂತು ಸೈಲೆಂಟ್ ಮಾಸ್ಟರ್ ಮೈಂಡ್. ರಂಜಿತ್ ಕುಮಾರ್. ವೆರಿ ಗುಡ್ ಫೈಟರ್, ಬಟ್ ಸ್ವಲ್ಪ ತಾಳ್ಮೆ ಇರಬೇಕಾಯ್ತು. ಹಂಸ ನಾರಾಯಣ ಸ್ವಾಮಿ. ಕ್ಯೂಟ್. ಲಾಯರ್ ಜಗದೀಶ್. ನಾಟ್ ಮೆಚೂರ್ಡ್ ಎನಫ್. ಭವ್ಯ ಗೌಡ. ಫೈಟರ್, ಬಟ್ ಅದೇ ಆಡೋ ರೀತಿ ಗೊತ್ತಿರಲಿಲ್ಲ, ಬಟ್ ವೆರಿ ಗುಡ್ ಫೈಟರ್. ಶಿಶಿರ್ ಶಾಸ್ತ್ರಿ. ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ತುಂಬ ಟ್ಯಾಲೆಂಟ್ ಇರೋವಂಥ ವ್ಯಕ್ತಿ, ಬಟ್ ಎಲ್ಲೋ ಮಧ್ಯದಲ್ಲಿ ಸ್ವಲ್ಪ ಹಾದಿ ತಪ್ಪಿದ್ದಕ್ಕೆ ಹಿ ಗಾಟ್ ವಾಟ್ ಹಿ ಗಾಟ್. ಬಟ್ ಸ್ವಲ್ಪ ಯೋಚನೆ ಮಾಡಿದ್ರೆ ಫಿನಾಲೆ ಟಾಪ್ 6 ಅಲ್ಲಿ ಎಲ್ಲ ಅರ್ಹತೆ ಇದ್ದಿದ್ದ ಒಬ್ಬ ಕಂಟೆಸ್ಟೆಂಟ್. ಗೌತಮಿ ಜಾಧವ್. ಅದೇ ಅವ್ರ ಬಗ್ಗೆ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ. ಅವರು ಹೊರಗಡೆ ಒಂಥರ ಇದ್ದಾರೆ, ಒಳಗಡೆ ಒಂಥರ ಇದ್ದಾರೆ. ಹೆಂಗೆ ಒಂದು ವ್ಯಕ್ತಿ ಇಷ್ಟು ಪಾಸಿಟಿವ್ ಆಗಿರೋಕ್ಕೆ ಸಾಧ್ಯ ಅಂತೆಲ್ಲ ನಾನು ಯೋಚನೆ ಮಾಡಿದ್ದಿದೆ. ಬಟ್ ಆದರೆ ಆಚೆ ಬಂದು ಅವ್ರ ಕ್ಲೋಸ್ ಸರ್ಕಲು ನನಗೆ ಫ್ರೆಂಡ್ಸೇ. ಸೊ ನಾನು ಕೇಳ್ಕೊಂಡಾಗ ಅವ್ರು ಇರೋದೇ ಹಾಗೆ ಅಂತೆ. ಸೊ ಬಟ್ ನನ್ನ ಕಡೆಯಿಂದ ತಪ್ಪು ಮಾಹಿತಿ ಬಂದಿತ್ತು. ಅನುಷಾ ಕ್ಯೂಟೆಸ್ಟ್. ಧರ್ಮ ಕೀರ್ತಿರಾಜ್. ಮನೇಲಿ ಇದ್ದಿದ್ದ ಏಕೈಕ ಒಳ್ಳೆ ವ್ಯಕ್ತಿ ಅಂದರೆ ಧರ್ಮ. ಯಮುನಾ ಶ್ರೀನಿಧಿ. ವಂಡರ್ಫುಲ್ ಟ್ಯಾಲೆಂಟೆಡ್ ಪರ್ಸನ್, ಗ್ರೇಟ್ ಡ್ಯಾನ್ಸರ್. ಐಶ್ವರ್ಯ ಸಿಂಧೋಗಿ. ಕ್ಯೂಟ್. ಧನ್ರಾಜ್. ಪೆದ್ದಂಬಟ್ಟ. ಅವನಿಗೆ ಪಾಪ ಅದೇ ಒಳ್ಳೆಯವನು, ಆದರೆ ತುಂಬ ಒಳ್ಳೆಯನಾಗೋದು ಒಳ್ಳೇದಲ್ಲ. ತುಕಾಲಿ ಮಾನಸ. ಹೇಳೋದು ಒಂಥರ ಕ್ಯೂಟ್ ಟಗರು ಪುಟ್ಟಿ. ಗೋಲ್ಡ್ ಸುರೇಶ್. ಅಮಾಯಕ ರೌಡಿ. ಮೋಕ್ಷಿತಾ ಪೈ ನೇರ ನುಡಿ, ಒಳ್ಳೆ ನೇಚರ್, ಒಳ್ಳೆ ಫ್ಯೂಚರ್ ಇರುತ್ತೆ. ಉಗ್ರ ಮಂಜು. ಒಳ್ಳೆ ವ್ಯಕ್ತಿ, ಸಂಜೆ ಮೇಲೆ ಸಿಗ್ಬೇಡಿ. ನಾನು ಆಗಲೇ ಹೇಳ್ದಂಗೆ ನೀವು ಬೇರೆ ಬೇರೆ ರಿಯಾಲಿಟಿ ಶೋ ಎಲ್ಲ ಮಾಡ್ಕೊಂಡು ಬಂದಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಹೇಳಿದ್ರೆ ಅದೇ ಒಂದು ಸೆಪ್ರೇಟ್ ತೂಕ ಹಾಕಬೇಕಾಗತ್ತೆ ಅದನ್ನ ಅಂತ. ಒಂದು ವಿಷಯ ಇದನ್ನು ನಾನು ಜೀವನ ಪೂರ್ತಿ ಇಟ್ಕೋತೀನಿ ಮನಸ್ಸಲ್ಲಿ, ಇದನ್ನು ಕಲಿತೆ ಅಂತ ಇದ್ರೆ ಅದೇನು? ಸುದೀಪ್ ಸರ್ ಮೀಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಆಮೇಲೆ ಸುದೀಪ್ ಸರ್ ಹತ್ರ ಆ ಕ್ಲೋಸ್ನೆಸ್ ಕ್ರಿಯೇಟ್ ಮಾಡಿಕೊಟ್ಟಿದ್ದು, ಆಮೇಲೆ ಸುದೀಪ್ ಸರ್ ಜೊತೆ ಪಾರ್ಟಿ ಮಾಡಿತ್ತು. ಎಲ್ಲೋ ಒಂದು ಕಡೆ ನಾವು ಬಿಗ್ ಬಾಸ್ ಮನೆಯಲ್ಲಿ ನೀವು ನಗ್ತಾ ಇರೋದನ್ನ ನೋಡಿದೀವಿ, ಕೋಪ ಮಾಡ್ಕೊಂಡಿರೋದನ್ನ ನೋಡಿದ್ವಿ. ಅತ್ತಿದ್ದಾಗೆ ಎಲ್ಲೋ ಕಡಿಮೆ ಅನ್ಸುತ್ತೆ. ಕಡಿಮೆ ಇಲ್ಲ, ಇರ್ಲಿಲ್ಲ. ನೀವು ಅಂದ್ರೆ ಇನ್ ದ ಸೆನ್ಸ್ ನೀವು ಬೇಜಾರು ಮಾಡ್ಕೊಂಡಿದ್ದೀರ ಅಂತ ನೋಡಿರೋದೇ ಅಪರೂಪ ಅಂತ ಹೇಳ್ತಿದ್ದೀನಿ. ಅಕಸ್ಮಾತ್ ಯಾವುದೋ ಒಂದು ಸಂದರ್ಭ ಹರ್ಟ್ ಆಯ್ತು ಅಂತ ಇದೆಯಾ? ಅಥವಾ ನಮ್ಗೆ ನೋಡಕ್ಕೆ ಸಿಗಲ್ವ ನಮಗೆ? ಇಲ್ಲ, ಹರ್ಟ್ ಆಗಿದ್ದಿದೆ. ಎಲ್ಲ ಹರ್ಟ್ ಆಯ್ತು ಅಂದ್ರೆ ಅದೇ ನಂದು ಗೌತಮಿ ಅವ್ರದ್ದು ಜಗಳ ಆದಾಗ ಆ ಫ್ರೂಟ್ಸ್ ಬಗ್ಗೆ ಮಾತಾಡ್ತಾರಲ್ಲ, ಅಲ್ಲಿ ಹರ್ಟ್ ಆದೆ ತುಂಬ ನಾನು. ಅಂದರೆ ಅದು ಸ್ವಾಭಿಮಾನ ಅಂತ ಬಂದರೆ ಗೊತ್ತಲ್ವಾ, ಸ್ವಾಭಿಮಾನವನ್ನೇ ಉಸಿರಾಗಿರಿಸ್ಕೊಂಡವರು ನಾವು. ಸೊ ಅದಕ್ಕೆ ಅದಂಗಾದಾಗ ಎಲ್ಲೋ ಹರ್ಟ್ ಆಯಿತು ತುಂಬ. ಆಮೇಲೆ ಇನ್ನೊಂದ್ಸತಿ ಅದರ ರಿಪೀಟ್ ಆಗಬಾರ್ದು ಅನ್ನೋದು ವಿಷಯಕ್ಕೆ ಅದು ಬಿಟ್ಬಿಟ್ಟೆ ನಾನು. ಆಮೇಲೆ ಸುದೀಪ್ ಸರ್ ಬೈದರು ನನಗೆ, ಯಾಕೆ ಕಳಿಸ್ಕೊಡ್ತಾರೆ ಅದು ನಾವು ತಿನ್ನಿ ಆರಾಮಾಗಿ ಅಂತ. ಬಟ್ ಅದು ಮಾಡಿಬಿಟ್ಟಿದ್ನಲ್ಲ ಶಬ್ದ, ಅದಕ್ಕೆ ಯಾಕೆ ಅಂತ ಸುಮ್ಮನೆ. ಅದು ನೀವು ಅದನ್ನೂ ಹೇಳಿದ್ದೀರಾ, ಒಂದ್ಸತಿ ಮಾಡಿಕೊಟ್ರೆ ನಾಲ್ಗೆ. ಹೌದು. ಆ್ಯಂಡ್ ಇನ್ನೊಂದು, ನಿಮ್ಮನ್ನು ಬಿಟ್ಟು ನಿಮಗೆ ಬಿಗ್ ಬಾಸ್ ಅಲ್ಲಿ ಈ ಕಂಟೆಸ್ಟೆಂಟ್ ಇಷ್ಟ ಆದ್ರು ಅಂತಿದ್ಯಾ? ಅಂದ್ರೆ ಇವರಪ್ಪ ಒಳ್ಳೆ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ ಅಂತ. ನಿಮ್ಮನ್ನು ಬಿಟ್ಟು ತ್ರಿವಿಕ್ರಮ್ ಒಳ್ಳೆ ಕಂಟೆಸ್ಟೆಂಟ್ ಇಷ್ಟ ಆದ. ಆಮೇಲೆ ಧನು ಲಾಸ್ಟ್ 5 ವೀಕ್ಸಿಂದ ಏನೇನು ಮಾಡ್ಕೊಂಡ್ಬಂದು ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬಂದರೆ ಹಿ ವುಡ್ ಆಲ್ಸೋ ಬೀನ್ ಇನ್ ಟಾಪ್ 4 ಅಂತ ಒಳ್ಳೆ ಕಂಟೆಸ್ಟೆಂಟು. ಎಲ್ಲೋ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಇರಲಿಲ್ಲ, ಆ ಒಂದು ಫ್ಲೋ ಇರಲಿಲ್ಲ ಧನೋದು.